ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಕನ್ನಡ ಭಾಷೆಯನ್ನ ನಾವು ಎಷ್ಟರ ಮಟ್ಟಿಗೆ ಗೌರವಿಸ್ತೀವಿ, ಮತ್ತೆ ಕನ್ನಡ ಭಾಷೆಯ ಹೆಮ್ಮೆ ಎಂಥದ್ದು, ಕನ್ನಡ ಭಾಷೆಯ ಇತಿಹಾಸ ಎಂಥದ್ದು, ಇದೆಲ್ಲವನ್ನ ನಾವು ಪ್ರತಿ ವರ್ಷ ನೆನಪು ಮಾಡಿಕೊಳ್ಳೋದಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಮತ್ತೆ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಕನ್ನಡಿಗರದ್ದೇ. ಆದರೆ ಇಂಥ ನಮ್ಮ ಕನ್ನಡ ನಾಡನ್ನ ಆಳುವಂಥ ನಾಯಕರು ಕನ್ನಡ ಭಾಷೆ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಾಗ ಅಂಥವ್ರಿಗೆ ಏನು ಮಾಡಬೇಕು, ಏನು ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ನೋಡಿ, ನಮ್ಮ ನಾಡನ್ನ ಆಳುವಂಥ ಹಕ್ಕನ್ನು ನಿಮಗೆ ಕೊಟ್ಟಿದ್ದೀವಿ ಅಂತಂದಾಗ ನಮ್ಮ ನಾಡಿನ ಭಾಷೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರೋದು ಕೂಡ ನಿಮ್ಮ ಜವಾಬ್ದಾರಿ ಅನ್ನೋದನ್ನ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗಬೇಕಾಗಿದೆ. ಇಲ್ಲಿ ಒಂದು ತಪ್ಪು ನಡೆದು ಹೋಗಿದೆ. ಅದು ನಮ್ಮ ಕನ್ನಡ ಭಾಷೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಪಮಾನ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನಿನ್ನೆ ಅಂದ್ರೆ ಮೊನ್ನೆ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಿದ್ವಿ. ಆ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಮೀರ್ ಪಾಲ್ಗೊಂಡಿದ್ದಾರೆ, ಭಾಷಣ ಮಾಡಿದ್ದಾರೆ. ಭಾಷಣಕ್ಕೆ ಹೋಗೋ ಮುನ್ನ ನಮ್ಮ ಕನ್ನಡದ ಇತಿಹಾಸವನ್ನ ಒಂದು ಬಾರಿ ಓದ್ಕೊಂಡು ಹೋಗಿದ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಜಮೀರ್ ಅವರೇ. ಆದರೆ ನೀವು ಎಲ್ಲ ಗೊತ್ತಿದ್ದು ಮಾತನಾಡಿದ್ರು, ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು, ಅಥವಾ ನಾನು ಅನ್ಕೊಂಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದೀರೋ ಗೊತ್ತಿಲ್ಲ. ಆದರೆ ನೀವು ಮಾಡಿರೋದು ಕನ್ನಡ ಭಾಷೆಗೆ ಅವಮಾನ. ನೀವು ಮಾಡಿದಂಥ ಭಾಷಣ ನಿಮ್ಮನ್ನೇ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕನ್ನಡ ಗೊತ್ತಿಲ್ಲದೆ, ಕನ್ನಡದ ಹಿನ್ನೆಲೆ ಗೊತ್ತಿಲ್ಲದ ಒಬ್ಬ ನಾಯಕನನ್ನ ಸಚಿವನನ್ನಾಗಿ ಮಾಡಿದ್ದು ಮೊದಲು ನಮ್ಮ ತಪ್ಪು. ಆಮೇಲೆ ಜಮೀರ್ ಅಹಮದ್ ಬಾಯಿಗೆ ಬಂದಂತೆ ಮಾತನಾಡಿದ್ದಾರಲ್ಲ, ಅದನ್ನ ಖಂಡಿಸದೆ ಇನ್ನೂ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀವಲ್ಲ, ಅದು ನಮ್ಮ ಎರಡನೆಯ ತಪ್ಪು. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಿ ಅಪಮಾನ ಮಾಡಿದ್ದಾರೆ ಅಂಥೇಳಿ JDS ಇದೀಗ ಗರಂ ಆಗಿದೆ. JDS ಪಕ್ಷ ಅದನ್ನ ಗುರುತಿಸಿದೆ. ಆದ್ರೆ ಕಾಂಗ್ರೆಸ್ನ ನಾಯಕರು CM DCM ಏನ್ ಮಾಡ್ತಾ ಇದ್ರು, ಈ ವಿಚಾರ ಅವರ ಗಮನಕ್ಕೆ ಬಂದಿಲ್ವಾ? ಕನ್ನಡ ರಾಜ್ಯೋತ್ಸವ ಭಾಷಣ ಹೇಗೆ ಮಾಡಬೇಕು ಅನ್ನುವ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು ಅನ್ನುವ ಕನಿಷ್ಠ ಜ್ಞಾನ ಸಚಿವರಿಗೆ ಇರಲಿಲ್ವಾ? ಅಥವಾ ಕನ್ನಡ ರಾಜ್ಯೋತ್ಸವಕ್ಕೆ ಭಾಷಣ ಮಾಡಕ್ ಹೋಗ್ತಿದ್ದೀರಿ ಸಚಿವರೇ, ದಯವಿಟ್ಟು ನಿಮ್ಮ ಭಾಷೆಯಲ್ಲಿ, ನಿಮ್ಮ ವಿಷಯದಲ್ಲಿ ದಯವಿಟ್ಟು ತಪ್ಪುಗಳಿಲ್ಲದ ಹಾಗೆ ನೋಡ್ಕೊಳ್ಳಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬಹುದಾಗಿತ್ತಲ್ವಾ CM ಹಾಗೆ DCM ಅವರೇ ಅನ್ನುವಂಥ ಪ್ರಶ್ನೆಗಳು ಕೂಡ ನಾವು ಕೇಳಬೇಕಾಗತ್ತೆ. ಕನ್ನಡ ರಾಜ್ಯೋತ್ಸವ ಭಾಷಣದಲ್ಲಿ 2 ಬಾರಿ ಜಮೀರ್ ಅಹಮದ್ ಖಾನ್ ಅವರು ತಪ್ಪು ಮಾಹಿತಿಯನ್ನ ಉಚ್ಚಾರಣೆ ಮಾಡಿದ್ದಾರೆ. ಕನ್ನಡ ಭಾಷೆಗೆ 200 ವರ್ಷಗಳ ಇತಿಹಾಸ ಇದೆ. 4-5 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಅಂತ ಹೇಳ್ತೇನೆ ಅಂಥೇಳಿ ಉಚ್ಚಾರಣೆ ಮಾಡಿದ್ದಾರೆ. 200 ವರ್ಷ ಅಷ್ಟೇನಾ ಕನ್ನಡಕ್ಕೆ ಇತಿಹಾಸ ಇರೋದು? 1993ರಲ್ಲಿ ಕನ್ನಡ ಅಂತ ನಾಮಕರಣ ಮಾಡಲಾಗಿದೆ ಅಂಥೇಳಿ ಒಂದು ಭಾಷಣದ ಸಂದರ್ಭಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ನಮ್ಮ ಒಂದು ಕನ್ನಡ ಕರ್ನಾಟಕ ಅಂಥೇಳಿ ಯಾವಾಗ ನಾಮಕರಣ ಆಯಿತು ಅನ್ನುವ ಇಸವಿ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ರಿಸರ್ಚ್ ಮಾಡಿಕೊಂಡು ಬರ್ಕೊಂಡು ಪ್ರಿಪೇರ್ ಆಗಿ ಹೋಗ್ಬೇಕಾಗಿತ್ತಲ್ವಾ ಜಮೀರ್ ಅವರೇ? ಭಾಷಣಕ್ಕೆ ಹೋಗುವಾಗ ಕನಿಷ್ಠ ಜ್ಞಾನ ಕೂಡ ನಿಮಗೆ ಇಲ್ಲದೆ ಹೋಯ್ತಾ? ಅಥವಾ ನಿಮಗೆ ಯಾರು ಪ್ರಿಪೇರ್ ಮಾಡಿ ಕೊಟ್ಟರೋ ಭಾಷಣವನ್ನ ಅವರಿಗಾದ್ರೂ ಜ್ಞಾನ ಬೇಡವಾ? 1973ರಲ್ಲಿ ಕರ್ನಾಟಕ ಅಂಥೇಳಿ ನಾಮಕರಣವಾಗಿದೆ. ಆದ್ರೆ ಜಮೀರ್ ಅವರು ಉಚ್ಚಾರಣೆ ಮಾಡಿರೋದು 1993. ಬೈ ಮಿಸ್ ಆಗಿ ಹೇಳಿದ್ರೆ ಅಲ್ಲೇ ಕರೆಕ್ಷನ್ ಮಾಡ್ಕೋಬಹುದಾಗಿತ್ತಲ್ವಾ? ಜೊತೆಗೆ 2000 ವರ್ಷ ಅಂತ ಹೇಳೋಕೆ 200 ವರ್ಷ ಅಂತ ಹೇಳಿದೀರಾ. ಸೊ ಇದು ಕೂಡ ಮಿಸ್ಟೇಕ್ ಅಲ್ವಾ? ಇದನ್ನಾದ್ರೂ ಸರಿ ಮಾಡ್ಕೊಂಡು ಓದ್ಬೋದಾಗಿತ್ತಲ್ವಾ? ಅಲ್ಲಿ ಏನ್ ಬರ್ಕೊಟ್ಟಿದ್ದಾರೆ ಅದನ್ನ ಇವರು ಬಹುಶಃ ಓದಿದ್ದಾರೆ ಅಂತೇಳಿ ಕಾಣಿಸುತ್ತೆ. ಹಂಗಾಗಿ ತಪ್ಪುಗಳು ಕಂಡು ಬಂದಿದೆ. 2000 ವರ್ಷಕ್ಕೂ ಅಧಿಕ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಗೆ ನೀವು 200 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಕನ್ನಡ ಭಾಷೆಯ ಬಗ್ಗೆ ಮಾತನಾಡುವಾಗ ಒಂದು ಸಣ್ಣ ತಪ್ಪಾದ್ರೂ ಕೂಡ ಕನ್ನಡಿಗರು ಅದನ್ನ ಗಮನಿಸ್ತಾರೆ, ಅದನ್ನ ಖಂಡಿಸ್ತಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಅಥವಾ ಸಚಿವನಾಗಿ ಏನ್ ಮಾತನಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದುರಹಂಕಾರದ ವರ್ತನೆಯನ್ನೇನಾದ್ರೂ ನೀವು ತೋರಿಸಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿದೆ. ಜಮೀರ್ ಅಹಮದ್ ಖಾನ್ ಓರ್ವ ಇತಿಹಾಸದ ಜ್ಞಾನವಿಲ್ಲದ ಅಜ್ಞಾನಿ ಅಂತೇಳಿ JDS ಕಿಡಿಕಾರಿದೆ. ಇವಾಗ ಎಕ್ಸ್ಪೋಸ್ ನಲ್ಲಿ ಮಾತನಾಡಿರುವಂತಹ ಜನತಾದಳ ಜಾತ್ಯತೀತ ಪಕ್ಷ ಕನ್ನಡ ರಾಜ್ಯೋತ್ಸವದ ದಿನದಂದೇ ಭಾಷೆ ಹಿನ್ನೆಲೆ ಗೊತ್ತಿಲ್ಲದೆ ಮಾತನಾಡಿರುವುದು ಕನ್ನಡ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 2000 ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿರುವಂತಹ ಕನ್ನಡ ಭಾಷೆ ಹಾಗೆ ಕರ್ನಾಟಕ ಇತಿಹಾಸದ ಜ್ಞಾನವಿಲ್ಲದ ಅಜ್ಞಾನಿ
ಜಮೀರ್ ಖಾನ್ ಅವರಿಗೆ ನಾಚಿಕೆಯಾಗಬೇಕು ಅಂತ ಹೇಳಿ ಜೆಡಿಎಸ್ ಒಂದು ಪೋಸ್ಟ್ ಅನ್ನ ಮಾಡಿದೆ. ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಹೊಂದಿರುವಂತಹ ಕನ್ನಡದ ಬಗ್ಗೆ ಸಚಿವ ಜಮೀರ್ ರಾಜ್ಯದ ಜನರಿಗೆ ತಪ್ಪು ಸಂದೇಶಗಳನ್ನ ನೀಡಿ ಅಪಮಾನ ಮಾಡಿದ್ದಾರೆ. ನಿಮ್ಮ ಭಾಷಣವನ್ನ ನೋಡೋಕ್ ಬಂದಂಥವ್ರು ಕೇಳಿಸ್ಕೊಳ್ಳೋದೇನು ಜಮೀರ್ ಅವರೇ? 2000 ಇತಿಹಾಸ ಹೊಂದಿರುವಂತಹ ಕನ್ನಡ ಭಾಷೆಗೆ 800 ವರ್ಷ ಅಂತ ಹೇಳಿದ್ದೀರಾ, ಅದನ್ನೇ ನಿಜ ಅಂದ್ಕೊಳ್ತಾರೆ. 1993ರಲ್ಲಿ ಕರ್ನಾಟಕ ನಾಮಕರಣ ಆಯ್ತು ಅಂತ ಹೇಳಿದ್ದೀರಾ, ಜನ ಅದನ್ನೇ ನಂಬ್ಕೊಂಡ್ ಬಿಡ್ತಾರೆ ಅಲ್ವಾ? ಮಾಹಿತಿ ಸರಿಯಾಗಿ ಕೊಡ್ಬೇಕಲ್ವಾ ಜಮೀರ್ ಅವರೇ? ಕನ್ನಡಿಗರು ಇದನ್ನ ಖಂಡಿತವಾಗ್ಲೂ ಸಹಿಸೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಂತಹ ಬೇಜವಾಬ್ದಾರಿ ಅವಿವೇಕಿ ಮಂತ್ರಿ ಜಮೀರ್ ಅವರನ್ನ ಸಂಪುಟದಿಂದ ಮೊದಲು ಕಿತ್ತಾಕಿ ಅಂತೇಳಿ ಜೆಡಿಎಸ್ ಆಗ್ರಹಿಸಿದೆ. ಇನ್ನು ಜಮೀರ್ ಖಾನ್ ರಾಜ್ಯೋತ್ಸವ ವೇದಿಕೆಯ ಭಾಷಣದಲ್ಲಿ ಅವರು ಮಾತನಾಡಿದ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವೈರಲ್ ವಿಡಿಯೋ ಜಮೀರ್ ಅವರ ಗಮನಕ್ಕೆ ಬಂದ ಮೇಲೆ ಏನಾದರೂ ಕ್ಷಮೆ ಕೇಳ್ತಾರಾ ಅಥವಾ ಯಾಕೆ ತಪ್ಪಾಯಿತು ಅನ್ನೋದಕ್ಕೆ ಕ್ಲಾರಿಟಿ ಕೊಡ್ತಾರಾ? ಕೊಡ್ಲೇಬೇಕು, ಅದು ನೋಡೋಣ.